ನಮ್ಮ ಪ್ರೀತಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ಬಿಸಿ ಬಿಸಿ ರವೆ ವಡೆ ಮಾಡ್ತಾ ಇದ್ದೀನಿ. ಚಳಿಗೆ ಚುಮ್ಮು ಚಳಿಗೆ ಬಿಸಿ ಬಿಸಿ ರವೆ ವಡೆ ಮಾಡೋದಕ್ಕೆ ಮೊದಲಿಗೆ ಒಂದು ಬೋಲ್ ತಗೊಂಡು ಅದಕ್ಕೆ ನಾವು 1 ಕಪ್ ರವೆ ಹಾಕೊಳ್ಳೋಣ. 1 ಕಪ್ ರವೆ ಹಾಕಿದಾದ್ಮೇಲೆ ನಾವು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಈರುಳ್ಳಿ ಹಾಕಿದಾದ್ಮೇಲೆ ಒಂದು 10 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಆದಮೇಲೆ 1 ಇಂಚಿನ ಶುಂಠಿನ ತುರಿದು ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ. ಒಂದು 2-3 ಸ್ಪೂನಷ್ಟು ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿದಾದ್ಮೇಲೆ ಸ್ವಲ್ಪ ಸೋಡಾ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಇವಾಗ ನಾವು ವಡೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಸೇರಿಸ್ಕೊಳ್ಳೋಣ. ರವೆನೂ ಸೇರಿಸಿ ನಾವು ಅಳತೆ ಮಾಡಿ ಹಾಕ್ಕೋಬೇಕಾಗುತ್ತೆ. ಇವಾಗ ಈರುಳ್ಳಿ ಮಸಾಲೆನೆಲ್ಲ ಚೆನ್ನಾಗಿ ಕಿವುಚ್ಕೋಬೇಕಾಗುತ್ತೆ. ಕಿವುಚ್ಕೊಂಡು ಹಾಕ್ಕೊಳ್ಳಿ. ನೀವು ಚಿಕ್ಕ ಮಕ್ಕಳು ತಿನ್ನೋರು ಮತ್ತು ವಯಸ್ಸಾದವ್ರಿಗೆ ಖಾರ ಮೆಣಸಿನ್ಕಾಯಿ ಸಿಕ್ಕದೇ ಇರೋ ಥರ ನೀವು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು. ನಾನು ಇವಾಗ ನೋಡಿ 1 ಕಪ್ ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ನೋಡಿ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಮತ್ತು ಈ ಚಳಿಗೆ ಚೆನ್ನಾಗಿರುತ್ತೆ. ಮತ್ತು ಊಟಕ್ಕೆ ನಾವು ಸೈಡ್ಗೆ ನಂಚ್ಕೊಂಡು ತಿನ್ಬೋದಾಗುತ್ತೆ. ಇವಾಗ ನೋಡಿ ರವೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ರವೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಮುಂಚೆ ನಾವು 1 ಸ್ಪೂನ್ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ನಮಗೆ ಗರಿಯಾಗಿ ಬರುತ್ತೆ. ನಾವು ಇದು ಕಾಯಿಸಿರೋ ಎಣ್ಣೆ ಎಲ್ಲ ಹಸಿ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಹಸಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕಡಲೆಬೇಳೆ ವಡೆಗೆ ಯಾವ ಥರ ಮಿಕ್ಸ್ ಮಾಡ್ತೀವೋ ಆ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ತೆಳ್ಳಗೆ ಮಿಕ್ಸ್ ಮಾಡಬೇಕಾಗುತ್ತೆ. ರವೆ ನೆಂದ ಮೇಲೆ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಒಂದು 5 ನಿಮಿಷ ಆಗಿದೆ. 5 ನಿಮಿಷ ಆದಮೇಲೆ ನೋಡಿ ಯಾವ ಥರ ಬಂದಿದೆ ಅಂತೇಳಿ. ರವೆ ನೋಡಿ ಕೈಗೆ ಒಂಚೂರು ಅಂಟ್ತಾ ಇಲ್ಲ, ಕರೆಕ್ಟಾಗಿದೆ. ಇದು ನಾವು ಈ ಥರ ಉಂಡೆ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೋಬೇಕಾಗುತ್ತೆ. ನೋಡಿ ಇವಾಗ ಇದು 5 ನಿಮಿಷ ನೆನೀತಾ ಇರಲಿ. ಅಷ್ಟರಲ್ಲಿ ನಾವು ಒಂದು ಬಾಣಲಿ ತೊಗೊಳ್ಳೋಣ. ಬಾಣಲಿಗೆ ವಡೆ ಮುಳುಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಫ್ರೈಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ವಡೆ ಚೆನ್ನಾಗಿ ಧಾರಾಳವಾಗಿ ಬೇಯಬೇಕು, ಆ ಥರ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಇವಾಗ ನಾವು ಉಂಡೆ ಹಿಡ್ಕೊಂಡು ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡು ಒಂದೇ ಸಮಯಕ್ಕೆ ಪ್ರೆಸ್ ಮಾಡಿಕೊಂಡು ನಾವು ವಡೆನ ಹಾಕ್ಕೋಬೇಕಾಗುತ್ತೆ. ಒಂದೊಂದನ್ನೇ ಎಣ್ಣೆ ಮೀಡಿಯಮ್ ಉರಿನಲ್ಲಿ ಇರಬೇಕು. ಮೀಡಿಯಮ್ ಕಾಯಬೇಕು. ಎಣ್ಣೆ ತುಂಬ ಕಾದಿರಬಾರ್ದು. ತುಂಬ ಕಾದರೆ ಮೇಲೆ ಕಲರ್ ಬರುತ್ತೆ, ಒಳಗಡೆ ವಡೆ ಬೇಯೋದಿಲ್ಲ. ಹಾಗಾಗಿ ನಾವು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ನಾವು ಮೀಡಿಯಮ್ಮಾಗಿ ಎಣ್ಣೆ ಕಾಯಿಸ್ಕೊಂಡೇ ಹಾಕ್ಕೋಬೇಕಾಗುತ್ತೆ. 1ರಿಂದ 1 ಹಾಕ್ಕೋಬೇಕಾಗುತ್ತೆ. ನೋಡಿ 1ರಿಂದ 1 ವಡೆ ಹಾಕ್ತಾಯಿದ್ದೀನಿ. ನನಗೊಂದು 5 ವಡೆ ಹಿಡಿಸುತ್ತೆ ಇದರಲ್ಲಿ ಅಷ್ಟೇನೆ. ನೋಡಿ ಇವಾಗ ಚೆನ್ನಾಗಿ ಧಾರಾಳವಾಗಿ ವಡೆ ಬೇಯೋಷ್ಟು ಎಣ್ಣೆ ಹಾಕ್ಕೊಂಡು ನಾವು ಹಾಕ್ಕೊಳ್ಳೋಣ. ಇವಾಗ ವಡೆ ಎಲ್ಲ ಹಾಕ್ಕೊಂಡಾಗಿದೆ. ವಡೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ 1-2 ನಿಮಿಷ ನಾವು ಬಿಡಬೇಕಾಗುತ್ತೆ. ಸ್ವಲ್ಪ ಬೇಯೋ ತನಕ ನಾವು ಬಿಟ್ಬಿಟ್ಟು ಮತ್ತೆ ತಿರುಗಿಸ್ಕೋಬೇಕಾಗುತ್ತೆ. ತಿರುಗಿಸ್ಕೊಂಡು ವಡೆ ಎಲ್ಲ ತಿರುಗಿಸ್ಕೊಂಡಿದ್ದಾದಮೇಲೆ ನಾವು ಇವಾಗ ಕಲರ್ ಚೇಂಜ್ ಆಗೋ ತನಕ ನಾವು ಒಂದು ಕಂದು ಬಣ್ಣ ಬರೋ ತನಕ ನಾವು ವಡೆನ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಒಂದು ಸೈಡ್ ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಈಗ ವಡೆ ಎಲ್ಲ ಕಂದು ಬಣ್ಣ ಬಂದಾಗಿದೆ. ನಾವು ಇವಾಗ ವಡೆನ ತಿರುಗಿಸ್ಕೊಳ್ಳೋಣ. ವಡೆ ಎಲ್ಲ ತಿರುಗಿಸ್ಕೊಂಡು ಮತ್ತೆ ಆ ಕಡೆನೂ ಕಂದು ಬಣ್ಣ ಬರೋ ತನಕ ನಾವು ತಿರುಗಿಸ್ಕೋಬೇಕಾಗುತ್ತೆ. ಈ ಕಡೆ ಆ ಕಡೆ ತಿರುಗಿಸ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ವಡೆ ಎಲ್ಲ ಒಂದೇ ಕಲರ್ ಆಗಿ 2 ಕಡೆನೂ ಒಂದೇ ಕಲರ್ ಬೆಂದಾಗಿದೆ. ಇವಾಗ ನಾವು ವಡೆನ ಆಚೆ ತೆಗಿಯೋಣ. ಆಚೆ ತೆಗೆದ್ಬಿಟ್ಟು ನೋಡಿ ವಡೆ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡೋದನ್ನಂತೂ ಮರೀಲೇಬೇಡಿ. ದಯವಿಟ್ಟು ಚೆನ್ನಾಗಿಲ್ಲ ಅಂದರೂ ತಿಳಿಸಿ, ಚೆನ್ನಾಗಿದ್ದರೂ ತಿಳಿಸಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.